ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಮ್ಯಾಥಮೆಟಿಕ್ಸ್ದು ತುಂಬ ಇಂಪಾರ್ಟೆಂಟ್ ಥಿಯರಮ್ ಆದ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ನ ಡಿಸ್ಕಸ್ ಮಾಡೋಣ. ಈ ಥಿಯರಮ್ ಅಂತೂ ನಿಮ್ಗೆ ಎಕ್ಸಾಮಿಗೆ ಬರೋದೇ ಇದು 4 ಅಥವಾ 3 ಮಾರ್ಕ್ಸ್ ಕ್ವಶನ್ ಆಗಿ ಇದನ್ನ ಡೆಫಿನೆಟ್ಲಿ ಕೇಳ್ತಾರೆ. ಪ್ರೂವ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಥವಾ BPT ಅಂತ ಕೇಳ್ತಾರೆ. ಸೊ ಆವಾಗ ನೀವು ಈ ಒಂದು ಥಿಯರಮ್ನ ಪ್ರೂವ್ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಥಿಯರಮ್ನ ಪ್ರೂವ್ ಮಾಡಿ ಅಂತ ಕೇಳಿದಾಗ ಫಸ್ಟ್ ಆ ಥಿಯರಮ್ ಏನು ಹೇಳುತ್ತೆ ಅಂತ ನೀವು ಫಸ್ಟ್ ಬರೀಲೇಬೇಕಾಗತ್ತೆ. If a line is drawn parallel to one side of a triangle intersecting the other two sides in two distinct points, then the two sides are divided in the same ratio. ಇದೇ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ದು ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟ್. ಏನಪ್ಪಾ ಅಂದ್ರೆ ನೋಡಿ, ಕೆಳಗಡೆ ಡ್ರಾ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ತರ ಒಂದು ಟ್ರಯಾಂಗಲ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಒಂದು ಟ್ರಯಾಂಗಲ್ಗೆ ಈ ಒಂದು ಥರ್ಡ್ ಸೈಡ್ ಇದೆ ನೋಡಿ. ಈ ಥರ್ಡ್ ಸೈಡಿಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಈ ತರ ಡ್ರಾ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಪ್ಯಾರಲಲ್ ಆಗಿ. ಓಕೆ, ಸೊ ಪ್ಯಾರಲಲ್ ಆಗಿ ಅಂದ್ರೆ ನೋಡಿ, ಇಲ್ಲಿ ಚಿಹ್ನೆಯಿಂದ ತೋರಿಸ್ತೀನಿ ನಿಮಗೆ. ಪ್ಯಾರಲಲ್ ಆಗಿ ಈ ತರ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ನ ನಾವು ಡ್ರಾ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಥರ್ಡ್ ಸೈಡಿಗೆ. ಸೊ ಆವಾಗ ಈ ಒಂದು ಲೈನು ಈ ಒಂದು ಪಾಯಿಂಟ್ ಅಲ್ಲಿ ಮತ್ತೆ ಈ ಒಂದು ಪಾಯಿಂಟ್ ಅಲ್ಲಿ ಈ ಎರಡು ಸೈಡ್ಸ್ ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ ತಾನೆ. ಸೊ ಈ ಒಂದು ಎರಡು ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೇಮ್ ರೇಷಿಯೋ ಅಂದ್ರೆ ಏನಂದ್ರೆ ದಿಸ್ divided by this is equal to this divided by this. So basically ನಾವಿಲ್ಲಿ A, B, C, D, E ಅಂತ ನೇಮ್ ಮಾಡಿದ್ರೆ ಇಲ್ಲಿ ಬೇಸಿಕಲಿ ಏನು AD divided by DB is equals to AE divided by EC. ಇದೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಓಕೆ, ಏನಂದ್ರೆ ಒಂದು ಟ್ರಯಾಂಗಲ್ದು ಒಂದು ಮೂರನೇ ಸೈಡಿಗೆ ಪ್ಯಾರಲಲ್ ಆಗಿ ಒಂದು ಲೈನ್ ನ ಡ್ರಾ ಮಾಡಿದಾಗ ಆ ಒಂದು ಲೈನು ಉಳಿದಿರೋ ಎರಡು ಸೈಡ್ಸ್ ನ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ. ಅಂದ್ರೇನು AD by DB is equals to AE by EC. ಇದನ್ನ ನಾವು ಪ್ರೂವ್ ಮಾಡಬೇಕು. ಓಕೆ, ಲೆಟ್ಸ್ ಪ್ರೂವ್ ಇಟ್. ಕೆಳಗಡೆ ಇನ್ನೊಂದ್ಸತಿ ಡಯಾಗ್ರಾಮ್ ನ ಚಿಕ್ಕದಾಗಿ ಡ್ರಾ ಮಾಡ್ಕೊಂತೀನಿ. ಸೊ ದಿಸ್ ಇಸ್ ಅ ಟ್ರಯಾಂಗಲ್. ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ಒಂದು ಲೈನ್ ಇದೆ. ಓಕೆ, ಫಸ್ಟ್ ನಾವು ಇಲ್ಲಿ ನೇಮ್ ಮಾಡ್ಕೊಂಡ್ಬಿಡೋಣ. A, B, C, D, E. ಓಕೆ, ಫಸ್ಟ್ ಇಷ್ಟೇ ನಮ್ಗೆ ಕೊಟ್ಟಿರೋದು. ಒಂದು ಲೈನ್ ಇನ್ನೊಂದು ಸೈಡಿಗೆ ಪ್ಯಾರಲಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಪ್ಯಾರಲಲ್ ಟು ದಿಸ್. ಸೊ ಗಿವನ್ ಏನಪ್ಪಾ ಅಂದ್ರೆ ಇನ್ ಟ್ರಯಾಂಗಲ್ ABC DE is parallel to BC. ಇಷ್ಟೇ ನಮ್ಗೆ ಕೊಟ್ಟಿರೋದು. ಓಕೆ, ಟು ಪ್ರೂವ್ ಏನಪ್ಪಾ ಅಂದ್ರೆ ಏನ್ ನಾವು ಪ್ರೂವ್ ಮಾಡ್ಬೇಕಂದ್ರೆ ಆ ಎರಡು ಸೈಡ್ಸು ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ AD by DB is equals to AE by EC ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾವು ಈಸಿಯಾಗಿ ಈ ತರನೇ ಪ್ರೂವ್ ಮಾಡಕ್ಕಾಗಲ್ಲ. ಸೊ ನಾವು ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪಾ ಕನ್ಸ್ಟ್ರಕ್ಷನ್ ಅಂದ್ರೆ ಈ B ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಇದೆ ತಾನೆ, ಅವೆರಡನ್ನು ಜಾಯಿನ್ ಮಾಡಿ. ಓಕೆನಾ, ಜಾಯಿನ್ ಮಾಡಿದೀವಿ ಕನ್ಸ್ಟ್ರಕ್ಷನ್ ಅಂತ ತೋರ್ಸಕ್ ಡಾಟೆಡ್ ಲೈನ್ಸ್ ಇಂದ ತೋರಿಸ್ಬೇಕು. ಓಕೆ, ಜಾಯಿನ್ BE ಮತ್ತೆ ಅದೇ ತರ DC ನೂ ಕೂಡ ಜಾಯಿನ್ ಮಾಡಿ. ಜಾಯಿನ್ BE ಅಂಡ್ DC. ಓಕೆ, ಸೊ ಇದು ಒಂದು ಕನ್ಸ್ಟ್ರಕ್ಷನ್ ಆಯ್ತು. ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಈ ಪಾಯಿಂಟ್ ಇಂದ AD ಪಾಯಿಂಟಿಗೆ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಬೇಕು. ಅರ್ಥ ಆಯ್ತಾ? ಈ ಪಾಯಿಂಟ್ ಇಂದ AD ಸೈಡಿಗೆ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಬೇಕು. ಸೊ ಈ ತರ ಒಂದು ಪರ್ಪೆಂಡಿಕ್ಯುಲರ್ ನ AD ಪಾಯಿಂಟಿಗೆ ಈ ಪಾಯಿಂಟ್ ಇಂದ ಡ್ರಾ ಮಾಡಬೇಕು. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಅದೇ ತರ D ಪಾಯಿಂಟ್ ಇಂದ AE ಸೈಡಿಗೆ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿ. ಸೊ ಇಷ್ಟೇ ನಮ್ಮ ಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅನ್ನು ಕೂಡ ಬರೆಯೋಣ. ಕನ್ಸ್ಟ್ರಕ್ಷನ್ ಫಸ್ಟ್ ಏನ್ ಮಾಡಿದ್ವಿ ನಾವು, ಜಾಯಿನ್ DC and BE. ಇದು ಫಸ್ಟ್ ಕನ್ಸ್ಟ್ರಕ್ಷನ್ ಆಯ್ತು. ಮತ್ತೆ ಡ್ರಾ. ಸೊ ನಾವು ಈ ಎರಡು ಪಾಯಿಂಟ್ಸ್ ಕೂಡ ಒಂದು ನೇಮಿಂಗ್ ಕೊಟ್ಬಿಡೋಣ. ಇದು M ಅಂತ ಕೊಡೋಣ ಹೆಸರು, ಇದು N ಅಂತ ಕೊಡೋಣ. ಸೊ ಡ್ರಾ EM ಪರ್ಪೆಂಡಿಕ್ಯುಲರ್ ಟು AD and DN ಪರ್ಪೆಂಡಿಕ್ಯುಲರ್ ಟು AE. ಓಕೆ, ಇಷ್ಟ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕಾಯ್ತು. ಇವಾಗ ನಾವು ಪ್ರೂವ್ ಮಾಡೋಣ.
ಸೊ ಫಸ್ಟ್ ನಾವೇನು ಪ್ರೂವ್ ಮಾಡ್ಬೇಕಂದ್ರೆ ಈ ಎ ಡಿ ಇ ಟ್ರಯಾಂಗಲ್ ಇದೆ ತಾನೆ, ಇದರಲ್ಲಿ ಮತ್ತೆ ಬಿ ಡಿ ಇ ಟ್ರಯಾಂಗಲ್ ಅಲ್ಲಿ ಒಂದು ರಿಲೇಷನ್ ಅನ್ನ ನಾವು ಹುಡುಕ್ಬೇಕು. ಮತ್ತೆ ಎ ಡಿ ಇ ಟ್ರಯಾಂಗಲ್ ಮತ್ತೆ ಡಿ ಇ ಸಿ ಟ್ರಯಾಂಗಲ್ ನಡುವೆ ಒಂದು ರಿಲೇಷನ್ ಅನ್ನು ನಾವು ಹುಡುಕ್ಬೇಕು. ಓಕೆ, ಇಷ್ಟೇ ನಾವು ಮಾಡ್ಬೇಕಾಗಿದೆ ಇವಾಗ. ಸೊ ನಾವು ಹೇಗಪ್ಪ ರಿಲೇಷನ್ ಹುಡುಕೋದು? ಸೊ ನಾವು ಯಾವ ಮೆಥಡ್ ನ ಯೂಸ್ ಮಾಡಿದೀವಿ ಅಂದ್ರೆ ಏರಿಯಾ ಮೆಥಡ್ ನ ನಾವು ಯೂಸ್ ಮಾಡಿದೀವಿ ರಿಲೇಷನ್ ಅನ್ನ ಹುಡುಕಕ್ಕೆ. ಏರಿಯಾ ಮೆಥಡ್ ಹೇಗೆ, ಏರಿಯಾನ ನಾವು ಹೇಗೆ ಯೂಸ್ ಮಾಡ್ಕೊಂಡು ರಿಲೇಷನ್ ಅನ್ನ ಹುಡುಕ್ಬೋದು? ಸೊ ಏರಿಯಾ ಆಫ್ ಎ ಡಿ ಇ ನಮ್ಗೆ ಗೊತ್ತು. ಬೇಸ್ ಅನ್ನ ನಾವು ಎ ಡಿ ಅಂತ ಕನ್ಸಿಡರ್ ಮಾಡಿದ್ರೆ ಆವಾಗ ಬೇಸು ಎ ಡಿ, ಹೈಟ್ ಏನಾಗುತ್ತೆ ಇ ಎಂ, ಯಾಕಂದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿದೆ ತಾನೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹೈಟ್ ಆಗುತ್ತೆ ಟ್ರಯಾಂಗಲ್ದು. ಸೊ ಎ ಡಿ ಬೇಸ್ ಆಗಿದ್ರೆ ಇ ಎಂ ಹೈಟ್ ಆಯ್ತು. ಸೊ ಇದರಿಂದ ನಾವು ಎ ಡಿ ಇದು ಏರಿಯಾನ ಕಂಡುಹಿಡಿಬಹುದು. ಅದೇ ತರ ಬಿ ಡಿ ಇ ಟ್ರಯಾಂಗಲ್ ಅಲ್ಲಿ ನೋಡಿದ್ರು ಕೂಡ ಬಿ ಡಿ ಏನಾಗತ್ತೆ ಬೇಸ್ ಆಗತ್ತೆ, ಆವಾಗ ಮತ್ತೆ ಇ ಎಂ ಎ ಹೈಟ್ ಆಗತ್ತೆ. ಯಾಕಂದ್ರೆ ನಾವು ಈ ಒಂದು ಬಿ ಡಿನ ನಾವು ಎಕ್ಸ್ಟೆಂಡ್ ಮಾಡಿದಾಗ ಏನಾಗತ್ತೆ, ಇ ಎಂ ಐ ಹೈಟ್ ಆಗಿ ನಮಗೆ ಸಿಗತ್ತೆ. ಸೊ ಸೇಮ್ ಅದೇ ತರ ಸಿಇ ಡಿ ಟ್ರಯಾಂಗಲ್ ಅಲ್ಲಿ ಇ ಸಿ ಬೇಸ್ ಆದ್ರೆ ಎನ್ ಡಿ ಹೈಟ್ ಆಗತ್ತೆ. ಓಕೆ, ಸೊ ನಾನು ಬರ್ದು ತೋರಿಸ್ತೀನಿ ನಿಮಗೆ ಪ್ರೂಫ್. ಓಕೆನಾ, ಪ್ರೂಫ್ ಇವಾಗ ನಾವು ಮಾಡ್ತಾ ಇದ್ದೀವಿ. ಪ್ರೂಫ್. ಸೊ ಇನ್ ಟ್ರಯಾಂಗಲ್ ಎ ಡಿ ಇ, ಓಕೆನಾ, ಮೇಲೆ ಇರೋ ಒಂದು ಟ್ರಯಾಂಗಲ್ ಎ ಡಿ ಇ ಮತ್ತೆ ಬಿ ಡಿ ಇ, ಓಕೆನಾ, ಅಂಡ್ ಟ್ರಯಾಂಗಲ್ ಬಿ ಡಿ ಇ. ಓಕೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಏನಪ್ಪ ಇದ್ರ ಏರಿಯಾ? ಹಾಫ್ ಇಂಟು ಏನು ಬೇಸು ಎ ಡಿ, ಇದು ಎ ಡಿನೇ ತಾನೆ ಬೇಸು. ಓಕೆ, ಎ ಡಿ ಇಂಟು ಹೈಟ್ ಏನು, ಎ ಡಿ ಬೇಸ್ ಆದ್ರೆ ಹೈಟ್ ಏನಾಗತ್ತೆ ಇ ಎಂ ಹೈಟ್ ಆಗತ್ತೆ, ಇ ಎಂ. ಓಕೆ, ಸೊ ಅದೇ ತರ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ. ಓಕೆ, ಇಲ್ಲೂ ಕೂಡ ಸೇಮ್ ಫಾರ್ಮುಲಾನೆ, ಹಾಫ್ ಇಂಟು ಬೇಸ್ ಏನಾಗತ್ತೆ ಬಿ ಡಿ ಆಗತ್ತೆ, ಬೇಸು ಬಿ ಡಿ ಇಂಟು ಹೈಟ್ ಏನಾಗತ್ತೆ ಇ ಎಂ, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತಾನೆ, ಅದಕ್ಕೆ ಇ ಎಂ ಎ ಆಗತ್ತೆ ಹೈಟ್. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ, ಇದನ್ನ 2 ಅಂತ ಕನ್ಸಿಡರ್ ಮಾಡೋಣ. ಇವಾಗ 2 ಈಕ್ವೇಶನ್ಸ್ ಬಂತು ನಮಗೆ. ಇವಾಗ ಡಿವೈಡ್ 1/2, ಡಿವೈಡ್ ಈಕ್ವೇಶನ್ ನಂಬರ್ 1/2. ಸೊ ಏನಾಗತ್ತೆ, ಏರಿಯಾ ಆಫ್ ಎ ಡಿ ಇ divided by area of BD is equals to half into AD dot EM divided by half into BD dot EM. ಸೊ ಇದರಿಂದ ಇದು ಕ್ಯಾನ್ಸಲ್ ಆಗತ್ತೆ, ಇದರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಏನಾಗತ್ತೆ ಅವಾಗ AD by BD. ಓಕೆ, ಸೊ ಇದನ್ನ ನಾವು ಇಕ್ವೇಶನ್ ನಂಬರ್ 3 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಏರಿಯಾ ಆಫ್ ಎ ಡಿ ಬೈ ಏರಿಯಾ ಆಫ್ ಬಿ ಡಿ ಈಸ್ ಈಕ್ವಲ್ಸ್ ಟು ಎ ಡಿ ಬೈ ಬಿ ಡಿ ಅಂತ ಇಕ್ವೇಶನ್ ನಂಬರ್ 3. ಓಕೆನಾ, ಇವಾಗ ಇದನ್ನ ಸೈಡ್ ಅಲ್ಲಿ ಇಡೋಣ. ಇವಾಗ ಎ ಡಿ ಇ ಮತ್ತೆ ಬಿ ಡಿ ನ ನಾವು ಕನ್ಸಿಡರ್ ಮಾಡಿದ್ವಿ. ಇವಾಗ ಎ ಡಿ ಇ ಮತ್ತೆ ಸಿ ಡಿ ಇ ನ ಕನ್ಸಿಡರ್ ಮಾಡೋಣ. ಸೇಮ್ ಅದೇ ಮೆಥಡು. ಓಕೆ, ನಾವು ಇನ್ ಟ್ರಯಾಂಗಲ್ ಎ ಡಿ ಇ and triangle CD. ಓಕೆ, ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಅನ್ನ ನೋಡೋಣ. ಹಾಫ್ ಇಂಟು, ಇವಾಗ ನಾವು ಬೇಸ್ ನ ಬೇರೆ ತರ ಕನ್ಸಿಡರ್ ಮಾಡೋಣ. ಬೇಸ್ ಆಫ್ ಎ ಡಿ ನ ನಾವು ಎ ಇ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ, ಬೇಸ್ ನ ನಾವು ಎ ಇ ಅಂತ ಕನ್ಸಿಡರ್ ಮಾಡೋಣ. ಆವಾಗ ಹೈಟ್ ಏನಾಗುತ್ತೆ, ಎ ಇ ಬೇಸ್ ಆದ್ರೆ ಹೈಟ್ ಏನಾಗುತ್ತೆ, ಅದರಿಂದ ಡ್ರಾ ಆಗಿರುವಂತ ಪರ್ಪೆಂಡಿಕ್ಯುಲರ್. ಸೊ ಡಿ ಎನ್ ಹೈಟ್. ಓಕೆ, ಇಂಟು ಡಿ ಎನ್. ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ, ಇದರಲ್ಲೂ ಕೂಡ ಹಾಫ್ ಇಂಟು ಬೇಸ್ ಏನಾಗತ್ತೆ ಇಲ್ಲಿ ಸಿಇ ಬೇಸ್ ಅಂತ ಕನ್ಸಿಡರ್ ಮಾಡೋಣ. ಆವಾಗ ಹೈಟ್ ಏನಾಗುತ್ತೆ, ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿಂದ ಡ್ರಾ ಆಗಿರುವಂತ ಪರ್ಪೆಂಡಿಕ್ಯುಲರ್ ಯಾವ್ದು ಡಿ ಎನ್. ಓಕೆ, ಸಿಇ ನ ನಾವು ಬೇಸ್ ಅಂತ ಕನ್ಸಿಡರ್ ಮಾಡಿದಾಗ ಹೈಟ್ ಏನಾಗತ್ತೆ ಡಿ ಎನ್. ಓಕೆ, ಸೇಮ್ ನಾವು ಇವಾಗ ಅದೇ ತರ
ಇದನ್ನ ಈಕ್ವೇಶನ್ ನಂಬರ್ 4, ಈಕ್ವೇಶನ್ ನಂಬರ್ 5 ಅಂತ ಕನ್ಸಿಡರ್ ಮಾಡೋಣ. ಡಿವೈಡ್ 4/5 ಏನಾಗುತ್ತೆ ಅವಾಗ? ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle CDE is equals to half into AE into DN divided by half into CE into DN. ಮತ್ತೆ ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, DN ಕ್ಯಾನ್ಸಲ್ ಆಗುತ್ತೆ, AE by CE. ಓಕೆ, ಇದನ್ನ ನಾವು ಈಕ್ವೇಶನ್ ನಂಬರ್ 6 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇವಾಗ ನಮಗೆ 2 ಈಕ್ವೇಶನ್ ಸಿಕ್ತು. ಯಾವ್ಯಾವ್ದಂದ್ರೆ 3 ಮತ್ತೆ 6. ಓಕೆ, ಇವಾಗ ನಮಗೆ ಇನ್ನೊಂದು ಥಿಂಗ್ ಗೊತ್ತಿರಬೇಕು. ನೋಡಿ, ಈ ಟ್ರಯಾಂಗಲ್ಸ್ ನೋಡಿ, ಓಕೆನಾ, BDE ಮತ್ತೆ CDE 2 ಟ್ರಯಾಂಗಲ್ಸ್ ನ ನೋಡಿ. 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. 9th ಅಲ್ಲಿ ನೀವೇನ್ ಕಲ್ತಿದ್ರಿ ಅಂದ್ರೆ, ಈ 2 ಪ್ಯಾರಲಲ್ ಲೈನ್ಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಈ ತರ ಒಂದು ಟ್ರಯಾಂಗಲ್ ಇದೆ. ಓಕೆ, ಮತ್ತೆ ಈ ತರ ಒಂದು ಟ್ರಯಾಂಗಲ್ ಇದೆ. ಓಕೆ, ಟ್ರಯಾಂಗಲ್ ADE ಮತ್ತೆ ಟ್ರಯಾಂಗಲ್ CDE ಎಕ್ಸಾಂಪಲ್. ಓಕೆ, ಇದು ಜಸ್ಟ್. ಸೊ ಈ 2 ಲೈನ್ಸ್ ಪ್ಯಾರಲಲ್ ಇದೆ ಅಂತ ಕನ್ಸಿಡರ್ ಮಾಡಿ. ಮತ್ತೆ ಓಕೆ, ಇಷ್ಟೇ, ಪ್ಯಾರಲಲ್ ಇದೆ ಅಂತ ಕನ್ಸಿಡರ್ ಮಾಡಿ. ಇವಾಗ AD ಇದು ಬೇಸ್ ಏನು? DE. CDE ಇದು ಬೇಸ್ ಏನು? DE. ಎರಡರದ್ದು ಬೇಸ್ ಸೇಮ್. ಮತ್ತೆ 2 ಟ್ರಯಾಂಗಲ್ಸ್ ಪ್ಯಾರಲಲ್ಸ್, ಸೇಮ್ ಪ್ಯಾರಲಲ್ ಲೈನ್ಸ್ ಮಧ್ಯದಲ್ಲೇ ಇದೆ. ಆವಾಗ ಏನಾಗತ್ತೆ? ಟ್ರಯಾಂಗಲ್ AD ಇದು ಏರಿಯಾ, ಟ್ರಯಾಂಗಲ್ದು CDE ಇದು ಏರಿಯಾ ಈಕ್ವಲ್ ಆಗತ್ತೆ. ಇದು ನಿಮ್ಗೆ ಗೊತ್ತು. ದ ಟ್ರಯಾಂಗಲ್ಸ್ ವಿಚ್ ಲೈ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ದೇರ್ ಏರಿಯಾಸ್ ಆರ್ ಈಕ್ವಲ್. ಸೊ ಈ ಒಂದು ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗತ್ತೆ. ಸೊ ಇಲ್ಲೂ ಕೂಡ BDE ಇದು ಬೇಸ್ ಏನು? DE ಅಂತ ಕನ್ಸಿಡರ್ ಮಾಡೋಣ. CED ಇದು ಬೇಸ್ ಏನು? D ಅಂತ ಕನ್ಸಿಡರ್ ಮಾಡೋಣ. ಸೇಮ್ ಬೇಸೆ, ಮತ್ತೆ ಸೇಮ್ ಪ್ಯಾರಲಲ್ ನಡುವೆನೂ ಇದೆ. DE ಮತ್ತೆ BC ಪ್ಯಾರಲಲ್ ಲೈನ್ಸ್ ಅಂತ ನಮ್ಗೆ ಗೊತ್ತು. ಸೊ ಅವಾಗ ಏನಾಗತ್ತೆ? ಏರಿಯಾ ಆಫ್ BDE ಟ್ರಯಾಂಗಲ್ BDE is equals to ಏರಿಯಾ ಆಫ್ ಟ್ರಯಾಂಗಲ್ CDE ಆಗತ್ತೆ. CED ಅಥವಾ CDE ಯಾವ್ದಾದ್ರು. ಓಕೆ, ಸೊ ಈ 2 ಟ್ರಯಾಂಗಲ್ಸ್ ಏರಿಯಾ ಈಕ್ವಲ್ ಅಂತ ಗೊತ್ತಾಯ್ತು. ಓಕೆ, ನೋಡಿ, ಇಲ್ಲಿ ಏರಿಯಾ ಆಫ್ ADE ಡಿವೈಡೆಡ್ ಬೈ ಏರಿಯಾ ಆಫ್ BDE ಇದೆ. ಇಲ್ಲಿ ಏರಿಯಾ ಆಫ್ ADE ಡಿವೈಡೆಡ್ ಬೈ ಏರಿಯಾ ಆಫ್ CDE ಇದೆ. 2 ಆಲ್ಮೋಸ್ಟ್ ಸೇಮೇ. ಅಲ್ಲಿ BDE ಇದೆ, ಇಲ್ಲಿ CDE ಇದೆ. ಈಗ ನಮ್ಗೆ ಗೊತ್ತು BDE ಮತ್ತೆ CDE ಇದು ಏರಿಯಾ ಸೇಮ್ ಅಂತ. ಸೊ ಅದ್ರ ಮೀನಿಂಗ್ ಏನಾಯ್ತು? ಈ ಈಕ್ವೇಶನ್ ನಂಬರ್ 3 ಮತ್ತೆ ಈಕ್ವೇಶನ್ ನಂಬರ್ 6 ಸೇಮ್ ಅಂತ ಆಯ್ತು ತಾನೆ. ನೋಡಿ, ಈಕ್ವೇಶನ್ ನಂಬರ್ 3 ಏನು? ಈಕ್ವೇಶನ್ 3 ಏನಾಗಿತ್ತು? ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle BDE is equals to AD by DB ತಾನೆ. ಈಕ್ವೇಶನ್ 6 ಏನಂತ ಇದೆ? ಏರಿಯಾ ಆಫ್ ADE divided by area of CDE is equals to AE by EC ಅಂತ ಇದೆ ತಾನೆ. ಇವಾಗ ಇಲ್ಲಿ LHS ಸೈಡ್ ಅಲ್ಲಿ ನೋಡಿದ್ರೆ ಏರಿಯಾ ಆಫ್ ADE ಮತ್ತೆ ಏರಿಯಾ ಆಫ್ ADE ಸೇಮ್ ಇದೆ. ಏರಿಯಾ ಆಫ್ BDE ಮತ್ತೆ ಏರಿಯಾ ಆಫ್ CDE ಕೂಡ ಸೇಮ್. ಯಾಕಂದ್ರೆ ನಾವು ನೋಡಿದ್ವಿ ಈಗ ತಾನೆ, ಸೇಮ್ ಬೇಸ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಅಂತ ನೋಡಿದ್ವಿ. ಸೊ LHS ಸೇಮ್ ಇದೆ. ಆವಾಗ ಏನಾಗತ್ತೆ? RHS ಸೇಮ್ ಆಗತ್ತೆ. ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್ ಏನಂತ ಇತ್ತಂದ್ರೆ, ದ ಈಕ್ವಲ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಇವೆರಡು ಕೂಡ ಈಕ್ವಲ್ ಆಗಿದ್ರೆ ಇವೆರಡು ಕೂಡ ಈಕ್ವಲ್ ತಾನೆ. ಸೊ ಫ್ರಮ್ ಏರಿಯಾ ಆಫ್ ಟ್ರಯಾಂಗಲ್ BDE is equals to area of triangle CDE, because since they lie between same base and parallels,
therefore equation 3 is equals to equation 4. therefore ಈ ಎರಡು ಈಕ್ವಲ್ ಆಗಿದ್ರೆ ಈ ಎರಡು ಈಕ್ವಲ್. therefore AD by DB is equals to AE by EC. ನೋಡಿದ್ರೆ 9th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಇಂದಾನೆ ಈ ಒಂದು ಥಿಯರಮ್ ಪ್ರೂವ್ ಆಗಿದ್ದು. ನೋಡಿ ಇದೇ ತಾನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ನೋಡಿ AD by DB is equals to AE by EC. AD by DB is equals to AE by EC. ಅದೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಮತ್ತು ನಾವು ಈ ಒಂದು ಥಿಯರನ್ನ ತುಂಬಾ ಸುಲಭವಾಗಿ ಪ್ರೂವ್ ಮಾಡಿದೀವಿ. ಏನಪ್ಪ ಬೇಕಾಯ್ತಂದ್ರೆ ನಮ್ಗೆ ಇಲ್ಲಿ ಕನ್ಸ್ಟ್ರಕ್ಷನ್, ಈ ತರ ಒಂದು ಕನ್ಸ್ಟ್ರಕ್ಷನ್ ಬೇಕಾಯ್ತು, ಮತ್ತೆ ಪರ್ಪೆಂಡಿಕ್ಯುಲರ್ಸ್ ಬೇಕಾಯ್ತು. ನಿಮ್ಗೆ ಇವಾಗ್ಲೂ ಒಂದು ಡೌಟ್ ಇರ್ಬೋದು, ನನಗೆ ಗೊತ್ತಿದೆ. ಯಾವ ಡೌಟ್ ಅಂದ್ರೆ ಈ BD ಇದು ಹೈಟ್ ಹೇಗೆ EM ಆಯ್ತು ಅಂತ. ನೋಡಿ ಈ ಟ್ರಯಾಂಗಲ್ ನೋಡಿ ಹೆಂಗಿದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಈ BD ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಈ ತರ ಇದೆ ತಾನೆ ಈ ಟ್ರಯಾಂಗಲ್. ಈ ಟ್ರಯಾಂಗಲ್ ಹೈಟ್ ಇದಾ ಅಥವಾ ಇದಾ? ನೀವೇ ಹೇಳಿ. ಈ ಟ್ರಯಾಂಗಲ್ ಹೈಟ್ ಇದಾ ಅಥವಾ ಇದಾ? ನೀವು ಬುದ್ಧಿವಂತರಾಗಿದ್ರೆ ನೀವು ಇದನ್ನೇ ಅಂತೀರಾ, 100% ಇದನ್ನೇ ಅಂತೀರಾ. ಆದ್ರೆ ನಿಮ್ಗೆ ಡೌಟ್ ಬರ್ಬೋದು, ಇದು ಹೇಗೆ ಇದಾಗಕ್ ಚಾನ್ಸು, ಇದು ಟ್ರಯಾಂಗಲ್ ಹೊರಗಡೆನೆ ಇದೆ ಅಂತ ಹೇಳಕ್ ಚಾನ್ಸಸ್ ಇರತ್ತೆ. ಸೊ ಹೈಟ್ ಅನ್ನೋದು ಟ್ರಯಾಂಗಲ್ ಒಳಗಡೆನೆ ಇರ್ಬೇಕಂತಿಲ್ಲ, ಓಕೆನಾ. ಹೈಟು ಟ್ರಯಾಂಗಲ್ ಹೊರಗಡೆನೂ ಇರ್ಬೋದು. ಹೈಟ್ ಏನಂದ್ರೆ ಬೇಸಿಕಲಿ ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್ ತನಕ ಡಿಸ್ಟೆನ್ಸ್ ಫ್ರಮ್ ದ ರೆಫರೆನ್ಸ್ ಫ್ರೇಮ್ ಟು ದ ಟಾಪ್ ಮೋಸ್ಟ್ ವರ್ಟೆಕ್ಸ್ ಆಫ್ ದ ಟ್ರಯಾಂಗಲ್ ಅಷ್ಟೇ. ಇದು ವರ್ಟೆಕ್ಸ್ ತನಕ ರೀಚ್ ಆಗ್ತಾ ಇಲ್ಲ, ಇದು ವರ್ಟೆಕ್ಸ್ ತನಕ ರೀಚ್ ಆಗತ್ತೆ. ನೋಡಿ ಈ BD ಈ ಟ್ರಯಾಂಗಲ್ದು ಈ ಒಂದು ಪಾಯಿಂಟ್ ತನಕ ಈ ME ಅನ್ನೋ ಒಂದು ಪರ್ಪೆಂಡಿಕ್ಯುಲರ್ ರೀಚ್ ಆಗ್ತಾ ಇದೆ. ಸೊ ME ನೇ ನಾವು ಹೈಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. DE ನ ಹೈಟ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಅದೇ ತರ CDಗೂ ಕೂಡ ND ನೇ ನಾವು ಹೈಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದರಿಂದಾನೇ ಈ ಒಂದು ಥಿಯರಮ್ ಪ್ರೂವ್ ಆಯ್ತು. ಐ ಹೋಪ್ ನಿಮಗೆ ಈ ಒಂದು ಥಿಯರಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.